ಈ ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷ ಬಂದಮೇಲೆ ಜಿಯೋದವ್ರು ಏನಾದ್ರು ಆಫರ್ ಕೊಡಲಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಪ್ರತಿ ವರ್ಷ ಏನಾದರೂ ಒಂದು ಆಫರ್ ಕೊಡ್ತಾ ಇರ್ತಾರೆ. ಸೊ ಈಗ ಹೊಸ ವರ್ಷಕ್ಕೆ 2026ಕ್ಕೆ ಹೊಸ ರೀಚಾರ್ಜ್ ಪ್ಲ್ಯಾನ್ಸ್ಗಳನ್ನ ಬಿಟ್ಟಿದ್ದಾರೆ. ಕೇಳಿದ್ರೆ ಶಾಕ್ ಆಗ್ತೀರಾ. ಸೊ ನಿಮಗೆ ದುಡ್ಡನ್ನು ಏನಾದರೂ ಸೇವ್ ಮಾಡಬೇಕು ಅಂತಂದರೆ ಈ ಒಂದು ರೀಚಾರ್ಜ್ ಪ್ಲ್ಯಾನ್ಸ್ಗಳಲ್ಲಿ ಬೇಗ ರೀಚಾರ್ಜ್ ಮಾಡ್ಕೊಬಿಡಿ. ಆಮೇಲೆ ಕಾಸು ಜಾಸ್ತಿ ಕೊಡಬೇಕಾಯ್ತದೆ, ರೀಚಾರ್ಜ್ ಪ್ಲ್ಯಾನ್ ಜಾಸ್ತಿ ಆದರೂ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ನೋಟ್ ಮಾಡಿ ಇಟ್ಟಿದ್ದೀನಿ. ಬೇಗ ನಾನು ನಿಮಗೆ ಪ್ಲ್ಯಾನ್ಸ್ಗಳು ಏನೇನು ಬಂದಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಸೊ ಮೊದಲನೇದಾಗಿ 2026 ಹೊಸ ವರ್ಷದ ಪ್ರಯುಕ್ತ ಜಿಯೋ ಸಿಮ್ ಇಟ್ಕೊಂಡಿರೋರಿಗೆ, ಜಿಯೋ ಕಸ್ಟಮರ್ಸ್ಗಳಿಗೆ ಒಂದು ಆಫರ್ಸ್ಗಳನ್ನ ಬಿಟ್ಟಿದ್ದಾರೆ. ಅದೇನು ಅಂತಂದರೆ, ಸೊ ನಿಮಗೆ ಪ್ರತಿ ತಿಂಗಳು 500 ರೂಪಾಯಿ ಆಗುವಂಥ OTT ಆ್ಯಪ್ಸ್ಗಳನ್ನ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ 35,100 ರೂಪಾಯಿ ಆಗುವಂಥ ಜೆಮಿನಿ ಪ್ರೋ ವರ್ಷನ್ ಏನಿದೆ ಅದರ ಪರ್ಚೇಸ್ ನೀವೇನು ಮಾಡಬೇಕಿತ್ತು ಅದನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆಯಿತಾ. ಸೊ ಎಲ್ಲವನ್ನು OTT ಪ್ಲ್ಯಾಟ್ಫಾರ್ಮ್ ಫ್ರೀಯಾಗಿ ಸಿಗ್ತಾ ಇದೆ ಮತ್ತು ಜೆಮಿನಿ ಸಬ್ಸ್ಕ್ರಿಪ್ಷನ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಈಗ ಪ್ಲ್ಯಾನ್ಸ್ಗಳು ಏನೇನು ಬಂದಿದೆ, ಎಷ್ಟು ರೂಪಾಯಿದು ಪ್ಲ್ಯಾನ್ಸ್ಗಳು ಬಂದಿದೆ ಅನ್ನೋದೆಲ್ಲ ಇಲ್ಲಿದೆ. ಸೊ ಟೋಟಲಿ 3 ಥರ ಪ್ಲ್ಯಾನ್ಸ್ಗಳಿದ್ದಾವೆ. ಒಂದು ಮಂತ್ಲಿ ಪ್ಲ್ಯಾನು, ಪ್ರತಿ ತಿಂಗಳು ಪ್ಲ್ಯಾನು, ತಿಂಗಳಿಗೆ ಆಫರ್ಸ್ ಬಿಟ್ಟಿದ್ದಾರೆ. ತಿಂಗಳಿಗೆ ನೀವೇನಾದ್ರು ರೀಚಾರ್ಜ್ ಮಾಡ್ಕೊಳ್ತೀರಾ ಅಂತಂದರೆ. ಇನ್ನೊಂದು ಆ್ಯನ್ಯುವಲ್ ಪ್ಲ್ಯಾನ್ ಅಂತ, ಇದು ವರ್ಷದ ಪ್ಲ್ಯಾನು, ಒಂದು ವರ್ಷಕ್ಕೆ ಫುಲ್ಲು ರೀಚಾರ್ಜ್ ಮಾಡ್ಕೋಬೋದು ನೀವು. ಇನ್ನೊಂದು ಬಂದು ಡೇಟಾ ಆ್ಯಡ್ ಆನು. ಸೊ ಒಂದು ರೀಚಾರ್ಜ್ ಮಾಡ್ಕೊಂಡಿರ್ತೀರ, ಅದಕ್ಕೆ ಎಕ್ಸ್ಟ್ರಾ ಡೇಟಾ ಬೇಕು ಅಂತಂದರೆ ಆ್ಯಡ್ ಆನ್ ಪ್ಯಾಕ್ ಮಾಡ್ಕೊಡುವಂಥದ್ದು. ಸೊ ಆಫರ್ಸ್ಗಳು ನಾನು ಇಲ್ಲಿ ಎಷ್ಟು ಅಮೌಂಟ್ ಅಂತ ಬ್ಲರ್ ಮಾಡಿದ್ದೀನಿ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನಾನು ನಿಮ್ಗೆ ನೀಟಾಗಿ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಪ್ಲ್ಯಾನ್ ಬಂದು ಮಂತ್ಲಿ. ನೀವೇನಾದರೂ ಒಂದು ತಿಂಗಳಿಗೆ ತಿಂಗಳಿಗೆ ನೀವು ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಂದರೆ ಈ ಒಂದು ಪ್ಲ್ಯಾನ್ನ ನೀವು ನೋಡ್ಬೋದು. ಆ ಪ್ಲ್ಯಾನ್ ಬಂದು 500 ರೂಪಾಯಿ, ಒಂದು ಮಂತ್ಗೆ 500 ರೂಪಾಯಿ ಆಗುತ್ತೆ. ಹೊಸ ವರ್ಷ 2026ರಿಂದ ಇದು ನಾನು ಹೇಳ್ತಾ ಇರುವಂಥದ್ದು ಅಪ್ಲೈ ಆಗೋದು. ಸೊ ನಿಮಗೆ ಅನ್ಲಿಮಿಟೆಡ್ 5G ಸಿಗುತ್ತೆ. 500 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 2 GB ಇಂಟರ್ನೆಟ್ಟು ಪ್ರತಿದಿನ ಸಿಗುತ್ತೆ. ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ವ್ಯಾಲಿಡಿಟಿ ಬಂದು 28 ದಿನ, ಒಂದು ತಿಂಗಳು ಅಂತೇಳಿ ಒಂದು 2-3 ದಿನ ಕಮ್ಮಿ ಸಿಗುತ್ತೆ. ಒಟ್ಟಾರೆ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಫ್ರೀ OTT ಆ್ಯಪ್ಸ್ಗಳು ನಿಮಗೆ ಸಿಗ್ತಾ ಇದೆ. ಇಲ್ಲಿ ಒಂದಷ್ಟು ಯೂಟ್ಯೂಬು ಮತ್ತು ಇದು ಪ್ರೈಮು ಇವೆಲ್ಲ ಕೊಟ್ಟಿದ್ದಾರೆ. ಅಷ್ಟು ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ನಾನು ನಿಮಗೆ ಅದು ನೆಕ್ಸ್ಟ್ ಫೋಟೋದಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಪ್ಯಾಕ್ ವ್ಯಾಲಿಡಿಟಿ ಬಂದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಪ್ಲೇ ಮಾಡಿ ನೋಡ್ತು ಅಂತಂದರೆ, ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ ಯಾವ್ಯಾವುದು ನಿಮಗೆ ಸಿಗುತ್ತೆ ಅಂತ, ಯೂಟ್ಯೂಬ್ದು ಸಿಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ಅಮೆಝಾನ್ ಪ್ರೈಮ್ ಸಿಗುತ್ತೆ, ಜಿಯೋ ಹಾಟ್ಸ್ಟಾರ್ ಸಿಗುತ್ತೆ, ಸೋನಿ ಲಿವ್ ಸಿಗುತ್ತೆ, ZEE5 ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಆಲ್ ನಿಮಗೆಲ್ಲವೂ ಕೂಡ ಫ್ರೀಯಾಗಿ ಒಂದು ಮಂತ್ಗೆ ನಿಮಗೆ ಸಿಗುತ್ತೆ 500 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ. ಸೊ ಇದು ಫಸ್ಟು ಪ್ಲ್ಯಾನು, ಮಂತ್ಲಿ ಪ್ಲ್ಯಾನು. ಓಕೆ, ಸೊ 2026ಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಎರಡನೇ ಪ್ಲ್ಯಾನ್ ಬಂದು ಆ್ಯನ್ಯುವಲ್ ಪ್ಲ್ಯಾನು. ಸೊ ಇದು ಒಂದು ವರ್ಷದ ಪ್ಲ್ಯಾನು. ನೀವೇನಾದರೂ ಒಂದೇ ಸಲ ರೀಚಾರ್ಜ್ ಮಾಡ್ಕೊಡ್ಬೇಕು, ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಅಂತಂದರೆ ಈ ಒಂದು ಪ್ಲ್ಯಾನ್ನ ರೀಚಾರ್ಜ್ ಮಾಡ್ಕೋಬೋದು. ಇದು ಬಂದು 3599 ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ. ನಿಮಗೆ ಅನ್ಲಿಮಿಟೆಡ್ 5G ಸಿಗುತ್ತೆ. ನೀವು 5G ನಿಮ್ಮ ಏರಿಯಾದ ನೆಟ್ವರ್ಕ್ ಇದೆ ಅಂತಂದರೆ ಎಷ್ಟಾದರೂ ನೀವು ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಹತ್ರ 5G ಫೋನ್ ಇದೆ ಅಂತಂದರೆ. ಸೊ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಪ್ರತಿದಿನ 2.5 GB ಇಂಟರ್ನೆಟ್ಟು ಪ್ರತಿದಿನ ಡೈಲಿ ಸಿಗುತ್ತೆ. ಆ್ಯಂಡ್ ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ. ಒಂದು ವರ್ಷ ಫುಲ್ಲು ಒಂದು ಸಲ ರೀಚಾರ್ಜ್ ಮಾಡ್ಕೊಳ್ಳೋದು ಅಷ್ಟೇ ಇದು ಕತೆ. ಆ್ಯಂಡ್ ಅದ್ರ ಜೊತೆಗೆ ಗೂಗಲ್ ಜೆಮಿನಿ ಸಬ್ಸ್ಕ್ರಿಪ್ಷನ್ನು ಕೂಡ ನಿಮಗೆ ಸಿಗ್ತಾ ಇದೆ 18 ತಿಂಗಳುಗಳಿಗೆ. 35,100 ರೂಪಾಯಿ ಆಗುತ್ತೆ. ನೀವೇನಾದ್ರು ದುಡ್ಡು ಕೊಟ್ಟು ತಗೋತೀನಿ ಅಂತಂದರೆ ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಎಬವ್ ಒಂದು ವರ್ಷದ ಮೇಲೆ, ಆಯಿತಾ. ಸೊ 18 ಮಂತ್ ಕೊಡ್ತಾ ಇದ್ದಾರೆ. ಸೊ ಇದೊಂದು ಬೆನಿಫಿಟ್. ಆ್ಯಂಡ್ ಅದ್ರ ಜೊತೆಗೆ ಸೊ ನಿಮಗೆ ಅಷ್ಟೇ ಅಲ್ಲ, ಸೊ ನಿಮಗೆ ಸಬ್ಸ್ಕ್ರಿಪ್ಷನ್ ಬಂದು ಜಿಯೋ TV ಸಬ್ಸ್ಕ್ರಿಪ್ಷನ್ ಇರುತ್ತೆ ಮತ್ತು ಜಿಯೋ AI ಕ್ಲೌಡು ಸಬ್ಸ್ಕ್ರಿಪ್ಷನ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಮೂರನೇ ಒಂದು ಪ್ಲ್ಯಾನ್ ಬಂದು 2026ರಲ್ಲಿ ಡೇಟಾ ಆ್ಯಡ್ ಆನ್ ಪ್ಯಾಕು. ಸೊ ನೀವು ಆಲ್ರೆಡಿ ರೀಚಾರ್ಜ್ ಮಾಡ್ಕೊಂಡಿರ್ತಾರೆ, ಎಕ್ಸ್ಟ್ರಾ ಡೇಟಾ ಬೇಕು ಅಂತಂದರೆ ಡೇಟಾ ಆ್ಯಡ್ ಆನ್ ಬರುತ್ತಲ್ಲ, ಅದರ ಪ್ಯಾಕ್ ಬಂದು ಸೊ 103 ರೂಪಾಯಿಗೆ ನಿಮಗೆ ರೀಚಾರ್ಜ್ ಪ್ಲ್ಯಾನ್ ಸಿಗುತ್ತೆ. ಸೊ ಇದು ನಿಮಗೆ 5 GB 28 ದಿನ ವ್ಯಾಲಿಡಿಟಿ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಪ್ಯಾಕು ನೀವು 3 ಥರ ನೀವು ಚೂಸ್ ಮಾಡ್ಬೋದು. ಒಂದು ಹಿಂದಿ ಪ್ಯಾಕು, ಇನ್ನೊಂದು ಇಂಟರ್ನ್ಯಾಷನಲ್ ಪ್ಯಾಕು, ಇನ್ನೊಂದು ರೀಜನಲ್ ಪ್ಯಾಕು. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಟೋಟಲಾಗಿ ಈ ಒಂದು 3 ಪ್ಲ್ಯಾನ್ಸ್ಗಳು ಇವಾಗ ಬಂದಿದೆ. ಸೊ ಹೊಸ ವರ್ಷಕ್ಕೆ ಒಂದು ಮಂತ್ಲಿ, ಇನ್ನೊಂದು ಆ್ಯನ್ಯುವಲ್ಲು, ಇನ್ನೊಂದು ಡೇಟಾ ಆ್ಯಡ್ ಆನ್ ಪ್ಯಾಕು. ಸೊ ನಿಮಗೆ ಯಾವೊಂದು ಪ್ಲ್ಯಾನ್ ಇಷ್ಟ ಆಯಿತು 2026ರಲ್ಲಿ ಬರ್ತಾ ಇರೋದು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಯಾವುದು ರೀಚಾರ್ಜ್ ಪ್ಲ್ಯಾನ್ ಮಾಡ್ಕೊಳ್ತೀರಾ ಅಂತಲೂ ಕೂಡ ನನಗೆ ಹೇಳಿ. ಓಕೆ, ನಿಮ್ಮ ಫ್ರೆಂಡ್ಸು ಯಾರಾದರೂ ಜಿಯೋ ಸಿಮ್ ಇಟ್ಕೊಂಡಿರೋರ್ಗೆ ಆ ಒಂದು ವಿಡಿಯೋ ಶೇರ್ ಮಾಡಿ. ಈ ಒಂದು ವಿಡಿಯೋನ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.